ನಮಸ್ಕಾರ ಸ್ನೇಹಿತರೆ. ಈ ದಿನಗಳಲ್ಲಿ ಈ ಸ್ವಲ್ಪ ದಿನಗಳ ಕೆಲವೇ ದಿನಗಳಿಂದ ನಾವು ನೋಡ್ತಾ ಇದ್ದೀವಿ, ಹಾರ್ಟ್ ಅಟ್ಯಾಕ್, ಹೃದಯಘಾತ ಎಂಬ ಒಂದು ರೋಗ ಕಾಯಿಲೆ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಮುಂಚೆ ನಾವು ಯಾವಾಗೋ ಎಲ್ಲೋ ಕೇಳ್ತಾ ಇದ್ದೀವಿ. ಇವಾಗ ಏನಾಗಿದೆ ಅಂದ್ರೆ ಸರ್ವೇ ಸಾಮಾನ್ಯ ಆಗಿದೆ. ಚಿಕ್ಕ ಮಕ್ಕಳಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತೆ, ವಯಸ್ಕರಲ್ಲಿ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತೆ. ಹಿಂದೆ ಹೀಗಿರ್ಲಿಲ್ಲ. ಹಿಂದೆ 60 ವರ್ಷಕ್ಕೆ 70 ವರ್ಷದವರಿಗೆ ಅಥವಾ ತುಂಬಾ ದಪ್ಪ ಇದ್ದವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು. ಈಗ ಯಾಕೆ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಅಂದ್ರೆ, ಸದ್ಯ ನಮ್ಮ ಜೀವನದ ಬದಲಾವಣೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಆಮೇಲೆ ನಮ್ಮ ಆಹಾರ, ನಮ್ಮ ಉಡುಗೆ ತೊಡುಗೆ, ನಮ್ಮ ಕೆಲಸಗಳು, ನಮ್ಮ ಅಭ್ಯಾಸಗಳು, ಈ ತರ ಲೈಫ್ ಸ್ಟೈಲ್ ಬದಲಾಗಿದೆ. ಕಾರಣ ಆಧುನಿಕ ಜಗತ್ತಿನಲ್ಲಿ ತುಂಬಾ ಫಾಸ್ಟ್ ಆಗಿ ನಾವು ಜೀವನ ಮಾಡ್ತಾ ಇದೀವಿ. ಈ ಕೋವಿಡ್ ಬರೋದಕ್ಕೆ ಮುಂಚೆ ನೀವು ಅಬ್ಸರ್ವ್ ಮಾಡಿದಿರ, ಸಮಯ ಎಷ್ಟು ಬೇಗ ಹೋಗ್ತಾ ಇರ್ಲಿಲ್ಲ. ಒಂದಿನ ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿಯಿಂದ ಮತ್ತೆ ಬೆಳಿಗ್ಗೆ ಅಂದ್ರೆ 12 ತಾಸು ಹಗಲು, 12 ತಾಸು ರಾತ್ರಿ, 24 ತಾಸು ಒಟ್ಟು. ಆ 24 ತಾಸಲ್ಲಿ ಈಗ ಎಷ್ಟು ಬೇಗ ಹೋಗ್ತಾ ಇದೆ ಅಂದ್ರೆ, ಮನುಷ್ಯ ಈ ಟೆಕ್ನಾಲಜಿಯಿಂದ, ಈ ಆಧುನಿಕ ಜಗತ್ತಿನಲ್ಲಿ ತುಂಬಾನೇ ಮುಂದುವರೆದು ಬಿಟ್ಟಿದ್ದಾನೆ. ಅದರಿಂದ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಮನಸ್ಸಿನ ಮೇಲೆ ನಮಗೆ ಒತ್ತಡ ಜಾಸ್ತಿ ಬೀಳ್ತಾ ಇದೆ. ಪ್ರತಿಯೊಂದಕ್ಕೂ ನಾವು ಒತ್ತಡ, ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಆಲೋಚನೆಯ ಮೇಲೆ ಒತ್ತಡ ಬೀಳ್ತಾ ಇದೆ. ಇದರಿಂದ ನಮ್ಮ ದೇಹದ ಅಂಗಾಂಗಗಳ ಮೇಲೆ ಪ್ರಭಾವ ಬೀರ್ತಾ ಇದೆ. ಇದೇ ಕಾರಣ. ಮುಂಚೆ ಹಾರ್ಟ್ ಅಟ್ಯಾಕ್ ಇದ್ದು ಹಿಂದೆ ನಾವು ಶತಮಾನಗಳು ಹಿಂದೆ ಹೋದಾಗ, ಅದನ್ನ ಈಗ 2025ನೇ ಶತಮಾನ, 1925, 1825, ಈ ತರ ಈ 100 ವರ್ಷಗಳ ಹಿಂದೆ ಹೋದಂಗೆಲ್ಲ ಹಾರ್ಟ್ ಅಟ್ಯಾಕ್ ಇದ್ದು. ಹಾರ್ಟ್ ಅಟ್ಯಾಕ್ ಬರಲು ಹಲವಾರು ಕಾರಣಗಳಿವೆ, ಒಂದೇ ಕಾರಣ ಅಂತಿಲ್ಲ, ಹಲವಾರು ಕಾರಣಗಳು. ಅವ್ಯಾವಂದ್ರೆ, ನಮ್ಮ ದೇಹವು ಹಲವಾರು 10-12 ವ್ಯವಸ್ಥೆಗಳಿವೆ. 10-12 ವ್ಯವಸ್ಥೆ. ಉದಾಹರಣೆ, ರಕ್ತ ಪರಿಚಲನೆ, ಆಮೇಲೆ ನರ್ವಸ್ ಸಿಸ್ಟಮ್, ಆಮೇಲೆ ಜೀರ್ಣಾಂಗ ವ್ಯವಸ್ಥೆ, ಆಮೇಲೆ ರೀಪ್ರೊಡಕ್ಟಿವ್ ಸಿಸ್ಟಮ್, ಆಮೇಲೆ ಫಿಲ್ಟರ್, ಈ ತರ ಕಿಡ್ನಿ, ಇದೊಂದು ವ್ಯವಸ್ಥೆ ಇದೆ. ಹಲವಾರು ವ್ಯವಸ್ಥೆ ಇದೆ. ಅದೇ ವ್ಯವಸ್ಥೆಯಲ್ಲಿ ರಕ್ತ ಪರಿಚಲನೆ ವ್ಯವಸ್ಥೆ, ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ, ಇದು ಏನ್ ಮಾಡುತ್ತೆ ಅಂದ್ರೆ, ಇದರಲ್ಲಿ ಈ ವ್ಯವಸ್ಥೆಯಲ್ಲಿ ಹಲವಾರು ಅಂಗಾಂಗಗಳು ಮತ್ತೆ ಆರ್ಗಾನ್ಸ್ ಇದೆ. ಹೃದಯದಲ್ಲಿ ಒಳಗಡೆ ವಾಲ್ಸ್, ಹೃದಯದ ಗೋಡಿ, ಹೃದಯಕ್ಕೆ ರಕ್ತನಾಳಗಳು. ಹೃದಯ ಇಡೀ ದೇಹಕ್ಕ ರಕ್ತ ಪರಿಚಲನ ಮಾಡಿಸ್ತದೆ, ರಕ್ತವನ್ನು ಸರಬರಾಜು ಮಾಡುತ್ತೆ. ಈ ರಕ್ತ ಸರಬರಾಜು ಮಾಡ್ತಾ ತನಗೂ ರಕ್ತವನ್ನು ಉಪಯೋಗ ಮಾಡಲು, ತನಗೂ ರಕ್ತ ಪರಿಚಲನೆ ತನಗೂ ರಕ್ತನಾಳಗಳು, ಲೆಫ್ಟ್ ಕಾರ್ನರಿ ಆರ್ಟರೀಸ್, ರೈಟ್ ಕಾರ್ನರಿ ಆರ್ಟರೀಸ್ ಅಂತ ಬಲಗಡೆನೂ ರಕ್ತನಾಳಗಳು ಹೋಗಿರ್ತಾವ, ಎಡಗಡೆಗೂ ರಕ್ತನಾಳಗಳು ಹೋಗಿರ್ತಾವ. ಇದರಿಂದ ನಮ್ಮ ಹೃದಯಕ್ಕೂ ಅದು ಕೆಲಸ ಮಾಡಕ್ಕೂ ಪೋಷಕಾಂಶಗಳು ಮತ್ತು ಆಕ್ಸಿಜನ್ ಮತ್ತು ಆಹಾರ, ಮಿನರಲ್ಸ್, ವಿಟಮಿನ್ಸ್ ಬೇಕು. ಅದು ತನ್ನನ್ನು ತಾನು ರಕ್ತವನ್ನು ಉಪಯೋಗಿಸಿಕೊಂಡು ಅದು ಕೆಲಸ ಮಾಡ್ತಾ. ಈ ಸಮಸ್ಯೆಗಳು, ಕಾರ್ಡಿಯಾಕ್ ಅರೆಸ್ಟ್, ಹೃದಯಘಾತ, ಆಮೇಲೆ ನೀವೆಲ್ಲ ಕೇಳಿದಿರ ಸ್ಟಂಟ್ ಹಾಕ್ತಾರ ಅಂತ, ಆಂಜಿಯೋಗ್ರಫಿ, ಈ ತರ ಕೇಳಿದಿರ ಬಹಳಷ್ಟು ಸ್ನೇಹಿತರೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಸಮಸ್ಯೆ ಇಲ್ಲೇ ಬರ್ತಂತ ನಾವು ಹೇಳಕ್ಕಾಗಲ್ಲ. ಸಮಸ್ಯೆ ನಮ್ಮ ವಂಶಾವಳಿಯಿಂದನೂ ಬರಬಹುದು. ನಮ್ಮ ಉದಾಹರಣೆ, ನಮ್ಮ ತಂದೆ ತಾಯಿಗಳಿಂದ ನಾವು ನಮ್ಮ ಪ್ರಾಡಕ್ಟ್ ನಾವು ಬಂದಿದ್ದೀವಿ. ಅವರ ತಂದೆ ಕಡೆಯಿಂದ ವಂಶ, ತಾಯಿ ಕಡೆಯಿಂದ ವಂಶ ನಮ್ಮ ದೇಹದಲ್ಲಿ ಇರ್ತಾವ. ಅವರಿಗೆ ಯಾರಿಗಾದ್ರೂ ಆತರ ಹೃದಯ ವೀಕ್ನೆಸ್, ಹೃದಯಕ್ಕೆ ಸಂಬಂಧಪಟ್ಟ, ಇಲ್ಲ ಕಿಡ್ನಿ ಸಂಬಂಧ, ಇಲ್ಲ ಬ್ರೈನ್, ಇನ್ನ ಬೇರೆ ವ್ಯವಸ್ಥೆಯಲ್ಲಿ ಏನಾದ್ರು ಸಂಬಂಧಪಟ್ಟಂತ ಜೆನೆಟಿಕ್ ಜೀನ್ಸ್ ಇದ್ದಾಗ, ಅವರ ಜೀನ್ಸ್ ನಮ್ ಕಾಪಿ ಆದಾಗ, ಅವರಿಂದ ನಾವು ಕಾಪಿ ಆಗಿರ್ತೇವೆ. ಅದು ಕಾಪಿ ಆದಾಗ ಅದು ಸರ್ವೇ ಸಾಮಾನ್ಯ ನಮ್ಮ ದೇಹಕ್ಕೆ ಬರುತ್ತೆ. ಆಯ್ತು, ಇದು ಒಂದು ಕಾರಣ. ಇನ್ನೊಂದು ಎರಡನೇ ಕಾರಣ ಅಂದ್ರೆ, ಹಲವಾರು ಈ ಆಧುನಿಕ ಯುಗದಲ್ಲಿ, ನಾನು ಮುಂಚೆ ಹೇಳಿದ್ನಲ್ಲ, ಆಧುನಿಕ ಯುಗದಲ್ಲಿ ರಕ್ತದ ಒತ್ತಡ,
ಅಂದ್ರೆ ಸ್ಟ್ರೆಸ್ಸು, ಆಮೇಲೆ ಟೆನ್ಷನು, ಆಮೇಲೆ ನಮ್ಮ ಜೀವನ ಶೈಲಿ ತುಂಬಾ ಫಾಸ್ಟ್ ಆಗಿದೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಪ್ರಭಾವ ಬೀಳುತ್ತೆ ನಮ್ಮ ಹೃದಯದ ಮೇಲೆ, ನಮ್ಮ ಮನಸ್ಸಿನ ಮೇಲೆ. ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಜೀವನದ ಶೈಲಿ ಒಂದಕ್ಕೊಂದು ಸಂಬಂಧವಿದೆ. ಆ ಸಂಬಂಧದ ಮೇಲೆ ನಮ್ಮ ಜೀವನ ನಡೆಯುತ್ತೆ. ನಾವು ಯಾವಾಗ ನಮ್ಮ ಜೀವನದಲ್ಲಿ ಒತ್ತಡ ಸಂದರ್ಭವನ್ನು ನಾವು ಫೇಸ್ ಮಾಡಕ್ ಬಂದಾಗ ಕಾರ್ಟಿಸಲ್ ಅಂತ ಒಂದು ಹಾರ್ಮೋನ್ ದೇಹದಲ್ಲಿ ರಿಲೀಸ್ ಆಗುತ್ತೆ. ಆ ಕಾರ್ಟಿಸಲ್ ಬಾಡಿನಾಗ ಹೆಚ್ಚಿಗಾದಾಗ BP ಹೈ ಆಗುತ್ತೆ ಅಥವಾ BP ಲೋ ಆಗುತ್ತೆ. ಇದು ಒಂದು ಕಾರಣ. ಹೃದಯ ಬಡಿತ ಜಾಸ್ತಿ ಕಡಿಮೆ ಆದಾಗ ಹೃದಯಕ್ಕೂ ಎಫೆಕ್ಟ್ ಆಗ್ಬೋದು, ಹೃದಯನು ಪ್ರಭಾವ ಬೀರಿ ಹೃದಯದ ಸಂಬಂಧ ರೋಗಗಳು ಬರ್ತವೆ. ಮೂರನೇದು ಏನಂದ್ರೆ ಜೆನೆಟಿಕ್ ಆಯ್ತು, ಈ ಸ್ಟ್ರೆಸ್ ಆಯ್ತು. ಮೂರನೇದು ಏನಂತಂದ್ರೆ ನಾವು ಪ್ರತಿದಿನ ಎಕ್ಸರ್ಸೈಸ್ ಮಾಡಲ್ಲ, ಫಿಸಿಕಲ್ ಆಕ್ಟಿವಿಟಿ ಮಾಡಲ್ಲ. ಈಗ ವಾಕ್ ಮಾಡಲ್ಲ. ನಾವು ಮುಂಚೆ ಜಾಸ್ತಿ ವಾಹನ ಬಳಸ್ತಾ ಇದ್ವಿ, ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಇತ್ತು. ಈಗ ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಕಾರಣ ಏನಂದ್ರೆ ಫಿಸಿಕಲ್ ಆಕ್ಟಿವಿಟಿ, ಯಾಕಂದ್ರೆ ನಾವು ಈ ರಿಮೋಟ್ ಬಂದಿದೆ, ಕೈಯಿಂದ ನಾನು ರಿಮೋಟ್ ಆಪರೇಟ್ ಮಾಡ್ತೀನಿ, ಕುಂತಲ್ಲೇ ಎಲ್ಲ ನಾವು ರಿಮೋಟ್ ಕುಂತಲ್ಲೇ ಎಲ್ಲ ಕೆಲಸನೂ ನಾವು ಕುಂತಲ್ಲೇ ಮಾಡ್ತೀವಿ. ಆ ತರ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಗಿದೆ. ಆಮೇಲೆ ಇನ್ನೊಂದು ಸಮಸ್ಯೆ, ಹೃದಯದ ವ್ಯವಸ್ಥೆಯಲ್ಲಿ ರಕ್ತನಾಳಗಳು, ಆಮೇಲೆ ಹೃದಯದ ಬಡಿತ, ಹೃದಯದಲ್ಲಿ 4 ಮನೆಗಳಿವೆ, ಚೇಂಬರ್ಸ್. ಅದರಲ್ಲಿ 4 ವಾಲ್ಸ್ ಇದೆ. ಒಂದು ಒಳಗಡೆ ಆಕ್ಸಿಜನ್ ಮಿಕ್ಸ್ ಮಾಡಿ ಶ್ವಾಸಕೋಶದಿಂದ ಹೊರಗಡೆ ಕಳಿಸುತ್ತೆ, ಮತ್ತೆ ಒಳಗಡೆಯಿಂದ ಮತ್ತೆ ನಮ್ಮ ದೇಹಕ್ಕೆ ಕಳಿಸುತ್ತೆ. ಈ ತರ 4 ವಾಲ್ ಇದೆ. ಆ ವಾಲ್ಗೂ ಸತೆ ಓಪನ್ ಕ್ಲೋಸ್ 2 ವಾಲ್ ಒಂದೇ ಸಲ ಓಪನ್ ಆಗುತ್ತೆ, 2 ವಾಲ್ ಒಂದೇ ಸಲ ಕ್ಲೋಸ್ ಆಗುತ್ತೆ. ಅದರಿಂದ ಒಂದು ಕಡೆಯಿಂದ ಬ್ಲಡ್ ಬರುತ್ತೆ, ಒಂದು ಕ್ಲೋಸ್ ಆಗುತ್ತೆ, ಇನ್ನೊಂದು ಚೇಂಬರ್ ಕಳಿಸಿ ಆಕ್ಸಿಜನ್ ತಗೊಂಡು ಮತ್ತೆ ಒಂದೊಂದು ದೇಹ ಕಳಿಸಿ. ಈ ತರ 4 ವಾಲು ಕರೆಕ್ಟ್ ಟೈಮ್ 1 ಸೆಕೆಂಡ್ಗೆ 1 ಸೆಕೆಂಡ್ ಅಲ್ಲಿ 8 ಭಾಗದಲ್ಲಿ 8ನೇ ಭಾಗದ 1 ಸೆಕೆಂಡ್ 10 ಭಾಗ ಮಾಡಿದ್ರೆ 8ನೇ ಭಾಗದೊಳಗೆ ಲಬ್ ಡಬ್ ಅಂತ ನಮ್ಮ ದೇಹ ಕಂಪ್ಲೀಟ್ ಆಗಿ ತನ್ನ ಕಂಪ್ಲೀಟ್ ಸೈಕಲ್ ಕಂಪ್ಲೀಟ್ ಆಗಿ ಮಾಡ್ಕೊಳುತ್ತೆ. ಒಳಗಡೆ ತಗೊಂಡು ಹೊರಗಡೆ ಕಳಿಸುತ್ತೆ ಅಂತ ಸ್ಟಡಿ ಹೇಳುತ್ತೆ. ಇದರಲ್ಲಿ ಏನಾದ್ರೂ ಈ ವಾಲ್ ಅಲ್ಲಿ ಏನಾದ್ರೂ ಚೇಂಜಸ್ ಆದಾಗ, ಅಥವಾ ಇನ್ನೊಂದು ಆ ವಾಲ್ ಚೇಂಜ್ ಆಗ, ಇನ್ನೊಂದು ಆ ವಾಲ್ ಅಲ್ಲಿ ಕೂಡ 2 AV ನೋಡ್ SA ನೋಡ್ ಅಂತ ಸಿಗ್ನಲ್ ಕಳ್ಸಕ್ಕೆ ಹೃದಯಕ್ಕೆ ತನ್ನದೇ ಆದಂತ ಹೃದಯ ಬಡಿತ ವ್ಯವಸ್ಥೆ ಇದೆ. ನಮ್ದು ಹೆಂಗ ಸಾಫ್ಟ್ವೇರ್ ಅಂತ ಅಪ್ಲಿಕೇಶನ್ ಅಂತ ನಾವು ಕಂಪ್ಯೂಟರ್ ಹಂಗ ತನ್ನದೇ ಆದಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ SA ನೋಡ್ AV ನೋಡ್ ಅಂತ, ಆ ವ್ಯವಸ್ಥೆ SA ನೋಡ್ ಅಂದ್ರೆ AV ನೋಡಿಂದ SA ನೋಡಿಗೆ ಸಿಗ್ನಲ್ ಹೋದಾಗ ಈ ಕಡೆ ರಕ್ತ ಹೃದಯದ ಮಾಂಸಖಂಡ ಸಂಕುಚಿತಗೊಳ್ಳುತ್ತೆ, ಈ ಕಡೆಯಿಂದ ಒಳಗಡೆ ಹೋಗುತ್ತೆ, ಆಮೇಲೆ ಮತ್ತೆ ಪ್ರೆಸ್ ಆಗುತ್ತೆ. ಆ ಹೃದಯ ಬಲಭಾಗದ ಹೃದಯದ ದಪ್ಪ ಇರುತ್ತೆ, ಅದರಿಂದ ಪಂಪ್ ಮಾಡುತ್ತೆ. ಈ ಪಂಪ್ ಮಾಡು ವಾಲ್ಗಿನ ಏನಾದ್ರೂ ಆ ರಕ್ತನಾಳಗಳ ರಕ್ತ ಸಪ್ಲೈ, ಅದಕ್ಕೂ ರಕ್ತ ಸಪ್ಲೈ ಹೋಗಿರ್ತಲ್ಲ, ಈ ಪೊಸಿಷನ್ ಅಲ್ಲಿ ಈಗಿನ ರಕ್ತ ಸಪ್ಲೈ ಹೋದಾಗ, ಕಡಿಮೆ ಆದಾಗ, ಇಲ್ಲ ಬ್ಲಾಕ್ ಆದಾಗ, ಇಲ್ಲ ನಾವು ಅದರಲ್ಲಿ ಫ್ಯಾಟ್ ಅಂತ ಕಬ್ಬು ಬೆಳೆದಾಗ, ಆ ರಕ್ತನಾಳ ಆ ಭಾಗ ಬಂದಾದಾಗ ಆ ಭಾಗದ ಮಾಂಸಖಂಡ ಕೆಲಸ ಮಾಡ್ಲಿಲ್ಲ, ಬಡಿತ ಸಿಗ್ನಲ್ ಕೊಟ್ಟರು, ವಾಲ್ ಓಪನ್ ಆದ್ರು, ಆ ಭಾಗ ರಕ್ತ ಸಪ್ಲೈ ಆಗ್ಲಿಲ್ಲ, ಬ್ಲಾಕೇಜ್ ಇದ್ದಾಗನು ಹಾರ್ಟ್ ಹೊಡ್ಕೊಳ್ಳೋದು ಕಡಿಮೆ ಆಗುತ್ತೆ, ಅದರಿಂದನೂ ಸಮಸ್ಯೆ ಬರುತ್ತೆ. ಆಮೇಲೆ ಸಿಗ್ನಲ್ಸ್ ವ್ಯವಸ್ಥೆ ಏನಾದ್ರು ಅದಕ್ಕೂ ಹಾರ್ಟ್ ಹೊಡ್ಕೊಳ್ಳೋದು ಸಮಸ್ಯೆ ಆಗುತ್ತೆ, ವಾಲ್ ಅಲ್ಲಿ ಸಮಸ್ಯೆ ಆಗುತ್ತೆ, ಮಾಂಸಖಂಡಕ್ಕೆ ಏನಾದ್ರು ಆಕ್ಸಿಜನ್ ಸಮಸ್ಯೆ. ಈ ತರ ಒಂದೇ ವ್ಯವಸ್ಥೆ ಒಂದಿಲ್ಲ, ಹಲವಾರು ಕಾರಣಗಳಿವೆ ಹೃದಯಾಘಾತಕ್ಕೆ. ಅದಕ್ಕೆ ಈ ಆಧುನಿಕ ಜಗತ್ತಿನಲ್ಲಿ ನಾವು ಪ್ರತಿದಿನ ಹೃದಯಕ್ಕಾಗಿ ಒಂದು 10 ನಿಮಿಷ ಎಕ್ಸರ್ಸೈಸ್ ಮಾಡಬೇಕು, ವಾಕ್ ಮಾಡಬೇಕು, ನಮ್ಮ ಆಹಾರ ಕ್ರಮದಲ್ಲಿ ಆಯಿಲ್ ಅಂಶ ಕಡಿಮೆ ಇರಬೇಕು. ಇದರಿಂದ ನಮ್ಮ ದೇಹ ಹೃದಯಕ್ಕೂ ಎಕ್ಸರ್ಸೈಸ್ ಆಗುತ್ತೆ, ಹೃದಯ ಬಡಿತ ಹೆಚ್ಚು ತಾನು ಹೆಚ್ಚು ಕಡಿಮೆ ತನ್ನ ಒಂದು ಕೆಲಸವನ್ನು ನಾರ್ಮಲ್ ಆಗಿ ಕೆಲಸ ಮಾಡ್ತಾರೆ. ಪ್ರತಿದಿನ ಯಾವ ಫಿಸಿಕಲ್ ಆಕ್ಟಿವಿಟಿ ಮಾಡ್ಲಾರ್ದವರು ಒಂದು ದಿನಕ್ಕೆ ಹೆಚ್ಚಿಗೆ ಫಿಸಿಕಲ್ ಅಂದ್ರೆ ದೈಹಿಕವಾಗಿ ಶ್ರಮ ಮಾಡಿದಲ್ಲಿ ನಮ್ಮ ದೇಹದ ಹೃದಯದ ಮಾಂಸಖಂಡಗಳು ಆವತ್ತು ಜಾಸ್ತಿ ಪಡ್ಕೊಂಡು ಅದಕ್ಕೆ ವ್ಯತ್ಯಾಸವಾಗಿ ಅದರ ಮೇಲೆ ಒತ್ತಡ ಬೀಳುವ ಸಮಸ್ಯೆಯಿಂದ ಹಾರ್ಟ್ ಪ್ರಾಬ್ಲಮ್ ಬರ್ಬೋದು. ಅದಕ್ಕೆ ನಾವು ಅವಾಗ ದಿನಾಲು ಜೀವನದಲ್ಲಿ ಎಕ್ಸಸೈಜು, ವಾಕು, ಆಮೇಲೆ ದೈಹಿಕ ಶ್ರಮಗಳನ್ನು ಮಾಡ್ತಾ ಇರಬೇಕು. ಎಷ್ಟೇ ಬಿಡು ಮಾಡ್ಕೊಂಡು ನಿಮ್ಮ ದೇಹದ ಆರೋಗ್ಯವನ್ನು
ಹೃದಯದ ಆರೋಗ್ಯವನ್ನು ಕಾಪಾಡಬೇಕು. ಈಗ ಹೃದಯ ಯಾಕೆ ಇಂಪಾರ್ಟೆಂಟ್, ಯಾಕೆ ಕಾರಣ, ಇಷ್ಟೆಲ್ಲ ಕಾರಣ ಹೇಳಿದೆ. ಹೃದಯಘಾತ ಯಾಕಾಗುತ್ತೆ, ಹೆಂಗಾಗುತ್ತೆ, ಅದಕ್ಕೆ ಕಾರಣ ಏನು, ಅದ್ರ ವ್ಯವಸ್ಥೆ ಏನು. ಆದ್ರೆ ಈ ಹೃದಯಕ್ಕೆ ನಾವು ಯಾಕೆ ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ, ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಮನುಷ್ಯನಿಗೆ ಕಿಡ್ನಿಗೆ ಏನಾದ್ರೂ ಸಮಸ್ಯೆ ಬಂದಾಗ ಅವ್ನು 6 ತಿಂಗಳಿಂದ 9 ತಿಂಗಳು 1 ವರ್ಷ ಬದುಕಬಹುದು. ಅವನು ಟ್ರೀಟ್ಮೆಂಟ್ ಕೊಡಕ ಸಮಯ ಇರುತ್ತೆ. ಲಿವರ್ಗೆ ಏನೇನಾದ್ರೂ ಅವನು 3 ತಿಂಗಳವರೆಗೂ ಆ ಲಿವರ್ನ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ. ಇದಕ್ಕೆ ಕಾರಣ, ಟ್ರೀಟ್ಮೆಂಟ್ ಯಾಕೆ ಸಿಗುತ್ತೆ, ಕಾರಣ ಏನಂದ್ರೆ, ಯಾವ ಅಂಗವು ಬಹಳ ಮುಖ್ಯವಾಗಿರೋದು ಅಂಗವು ಅದರ ಕೆಲಸ 1 ದಿನ 2 ದಿನ 1 ತಿಂಗಳ ನಿಂತಾದ್ರೂ ಬೇರೆ ಆರ್ಗಾನ್ಗಳಿಗೆ ಸಮಸ್ಯೆ, ಬೇರೆ ದೇಹದ ಇನ್ನೊಂದು ವ್ಯವಸ್ಥೆಗಳಿಗೆ ಸಮಸ್ಯೆ ಆಗಲ್ಲ, ಅಷ್ಟೊಂದು ಎಫೆಕ್ಟ್ ಆಗಲ್ಲ, ಅಷ್ಟೊಂದು ಮರಣಾಂತಿಕವಾಗಿ ಸಮಸ್ಯೆ ಬರೋದಿಲ್ಲ. ಆದರೆ ಮೇನ್ ಆಗಿ ಹೃದಯಕ್ಕೆ ಬಂದಾಗ ಅದೇ ಎಲ್ಲಾ ದೇಹದ ಎಲ್ಲಾ ಅಂಗಗಳಿಗೂ, ಎಲ್ಲಾ ವ್ಯವಸ್ಥೆಗೂ, ಎಲ್ಲಾ ಆರ್ಗಾನ್ಗಳಿಗೂ ರಕ್ತ ಪರಿಚಲ, ಶ್ವಾಸಕೋಶದಿಂದ ಗಾಳಿ ತಗೊಂಡು ಊಟ ಮಾಡಿರ್ತಕ್ಕಂಥ ಪೋಷಕಾಂಶಗಳು ಸಣ್ಣ ಕರಳು, ದೊಡ್ಡ ಕರಳಿನಿಂದ, ಲಿವರ್ ಇಂದ ಎಷ್ಟು ಬೇಕಷ್ಟು ತಗೊಂಡು ಪ್ರತಿಯೊಂದು ಅಂಗಕ್ಕೂ ಪ್ರತಿ ಸೆಕೆಂಡು ಸಪ್ಲೈ ಮಾಡ್ತಾ ಇರುತ್ತೆ, ಸರಬರಾಜು ಮಾಡ್ತಾ ಇರುತ್ತೆ. ಇದರಿಂದ ಇದು ಒಂದು ವೇಳೆ 1 ನಿಮಿಷ ನಿಂತು ಬಿಟ್ರೆ ಮನುಷ್ಯನಿಗೆ ಸಾವು ಸಡನ್ ಆಗಿ ಬಂದ್ಬಿಡುತ್ತೆ. ಅದರ ವ್ಯವಸ್ಥೆ ಈ ಹೃದಯ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಬೇರೆಯವಕ್ಕೆಲ್ಲ ನಿಮ್ಗೆ ಹೇಳಿದೆ, ಬ್ರೈನ್ಗೆ ಏನಾದ್ರು ಬ್ರೈನ್ ರಕ್ತ ಸಪ್ಲೈ ಸ್ಟ್ರೋಕ್ ಆದ್ರೆ, ಬ್ಲಾಕೇಜ್ ಕಾರಣ ಸ್ಟ್ರೋಕ್ ಬರುತ್ತೆ ಬ್ರೈನ್ ಅಲ್ಲಿ ಏನಾದ್ರು, ಮತ್ತೆ ಅವನು 1 ನಿಮಿಷ ಸ್ಟ್ರೋಕ್ ಕ್ಲಿಯರ್ ಆಗಲಿ ಹಾಸ್ಪಿಟ್ಲ್ಗೆ ಹೋಗಿ ಆ ಭಾಗ ಬ್ರೈನ್ಗೆ ಸಂಬಂಧ ಯಾವ ಭಾಗದಲ್ಲಿ ಕ್ಲಾಟ್ ಆಗುತ್ತೋ ಆ ಭಾಗದ ವ್ಯವಸ್ಥೆ, ಕಂಟ್ರೋಲಿಂಗ್ ವ್ಯವಸ್ಥೆ ಕೆಲಸ ಮಾಡಿ ಮತ್ತೆ ಸಪ್ಲೈ ಆನ್ ಮಾಡಿದಾಗ ಮತ್ತೆ ಆ ಜೀವಕೋಶಗಳ ರಕ್ತ ಸರಬರಾಗಿ ಮತ್ತೆ ಆ ಜೀವಕೋಶಗಳು ಅಂಗಾಂಗಗಳು ಕೆಲಸ ಮಾಡೋ ಚಾನ್ಸ್ ಇರುತ್ತೆ. ಕಿಡ್ನಿ ಆಗ್ಲಿ, ಲಿವರ್ ಆಗ್ಲಿ, ಕೈ ಆಗ್ಲಿ, ಕಾಲಾಗ್ಲಿ. ಬಟ್ ಹೃದಯ ಹಂಗಿಲ್ಲ. ಹೃದಯಗಿನ್ನ ಸ್ಟಾಪ್ ಆಯ್ತು ಅಂತ ಇಟ್ಕೊಳ್ಳಿ, ಎಲ್ಲಾ ಅಂಗಾಂಗಗಳು ಸ್ಟಾಪ್ ಆಗಿ ಮನುಷ್ಯ ಪ್ರಜ್ಞೆ ತಪ್ಪಿಬಿಡ್ತಾನೆ. 1 ನಿಮಿಷದಲ್ಲಿ ಪ್ರಜ್ಞೆ ತಪ್ಪಿಬಿಡ್ತಾನೆ. 2ರಿಂದ 3 ನಿಮಿಷ, 10 ನಿಮಿಷ ಗೋಲ್ಡನ್ ಟೈಮ್, ಗೋಲ್ಡನ್ ಮಿನಿಟ್ಸ್ ಅಂತ ಇರುತ್ತೆ. ಆ 10 ನಿಮಿಷದೊಳಗೆ ಬ್ರೈನಿಗಿನ ಸಪ್ಲೈ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಬ್ಲಡ್, ಆಕ್ಸಿಜನ್, ನಮ್ಮ ಕಾರ್ಬೋಹೈಡ್ರೇಟ್, ನಾವು ಪೋಷಕಾಂಶಗಳು ರಕ್ತದಲ್ಲಿ ನಾವು ಊಟ ಮಾಡೋ ರಕ್ತದಿಂದ ಬಾಡಿಗೆ ಫಿಲ್ಟರ್ ಆಗಿ ಹೋಗಿರೋ ಪೋಷಕಾಂಶಗಳು, ಆಕ್ಸಿಜನ್ 10 ನಿಮಿಷಕ್ಕಿನ ಸಪ್ಲೈ ಆಗ ಆ ಹೃದಯದಿಂದ ಬರ್ತಕ್ಕಂಥ ಬ್ಲಡ್ ಸಪ್ಲೈ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಬ್ರೈನ್ ಸೆಲ್ಸ್ ಬಹಳ ಟೈಮ್ವರೆಗೂ ವೆಯ್ಟ್ ಮಾಡಲ್ಲ. ಬೇರೆ ನೀವು 3 ತಾಸು 4 ತಾಸು ಆ ಲಿವರು, ಪ್ಯಾಂಕ್ರಿಯಾ, ಬೇರೆ ಅಂಗಾಂಗಗಳು ಸ್ವಲ್ಪ half an hour ಇದ್ರೂ ತಡ್ಕೊಳ್ಳುತ್ತೆ. ಮತ್ತೆ ಸಪ್ಲೈ ರಕ್ತ, ಆಕ್ಸಿಜನ್ ಬರ್ತಾ, ಗ್ಲೂಕೋಸ್ ಬರ್ತಾ ರಕ್ತ ಸಪ್ಲೈ ಆದಾಗ ಮತ್ತೆ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಹಾರ್ಟ್ ಇಂದ ಬ್ರೈನಿಗಿನ ಕಡಿಮೆ ಹೋಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಸಪ್ಲೈ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ, ಮನುಷ್ಯ 10 ನಿಮಿಷದ ಒಳಗಡೆ ಬ್ರೈನ್ ಸೆಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಬ್ರೈನ್ ಸೆಲ್ ಸತ್ತೋದು ಅಂತ ಇಟ್ಕೊಳ್ಳಿ, ಬ್ರಹ್ಮ ಬಂದ್ರು ಬದುಸಕ್ಕಾಗಲ್ಲ, ಯಮ ಬಂದ್ರು ವಾಪಸ್ ಕೊಟ್ಟೋಗಂಗಿಲ್ಲ ಜೀವನ. ಅದೇ ಕಾರಣ ಹೃದಯ ಯಾಕೆ ಇಂಪಾರ್ಟೆಂಟ್, ಅದಕ್ಕೆ ಯಾಕೆ ನಿಮ್ಗೆ ಅಷ್ಟೊಂದು ಹೇಳ್ತಾ ಇದ್ದೇನೆ. ಹೃದಯವನ್ನು ನಾವು ಯಾಕೆ ಅಷ್ಟು ಕಾಪಾಡ್ಕೋಬೇಕು ಎಂಬ ಮುಖ್ಯ ಕಾರಣ ಇದೆ. ಇದಕ್ಕೆ ಸ್ನೇಹಿತರೆ ನಾನು ಹೇಳೋದು, ಹೃದಯಕ್ಕೆ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು, ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ. ನನಗೆ ತಿಳಿದಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೀನಿ. ನಿಮ್ಮ ಆರೋಗ್ಯವನ್ನು, ನಿಮ್ಮ ಹೃದಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ನಿಮ್ಮ ಜೀವನವನ್ನು ಆರೋಗ್ಯವಂತವಾಗಿಟ್ಕೊಂಡು ನಿಮ್ಮ ಆಯುಷ್ಯನ್ನು ಹೆಚ್ಚಿಸಿಕೊಳ್ಳಿ, ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಿ, ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ. ನಮಸ್ತೆ. ನಾನು ಬಾಯ್.